ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ವಿಮ ಪ್ರೌಢಶಾಲೆ ಹೊಳೆಯ 1991ರಿಂದ 92ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರ ವತಿಯಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವು ದಿನಾಂಕ ನವೆಂಬರ್ 14, 2025 ರಂದು ಅಪರಾಹ್ನ 12 ಗಂಟೆಗೆ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ವಿಮವಿವ ಸಂಘದ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಹಾಂತೇಶ ಎಸ್ ಕಡಪಟ್ಟಿರ ಅಧ್ಯಕ್ಷತೆಯಲ್ಲಿ ವಿಮೈಹೊಳೆ ಪ್ರೌಢಶಾಲೆಯ ಆವರಣದಲ್ಲಿ ಅದ್ದೂರಿಯಾಗಿ ಜರುಗಿತು. ಈ ವೇದಿಕೆ ಕಾರ್ಯಕ್ರಮ ಪೂರ್ವದಲ್ಲಿ ಐತಿಹಾಸಿಕ ಶ್ರೀದುರ್ಗಾದೇವಿಯ ದೇವಾಲಯದಾವರಣದಿಂದ ಶ್ರೀಗಳು ಮತ್ತು ಅತಿಥಿಗಣ್ಯಮಾನ್ಯರಿಗೆ ಹಳೆ ವಿದ್ಯಾರ್ಥಿಗಳು ಹಾಗೂ ಹಾಲಿ ಎನ್ಸಿಸಿ ವಿದ್ಯಾರ್ಥಿಗಳಿಂದ ಪುಷ್ಪವೃಷ್ಟಿಯ ಸ್ವಾಗತ ಹಾಗೂ ಭಾಜಭಜಂತ್ರಿ ಮಂಗಲವಾದ್ಯದೊಂದಿಗೆ ಹೊರಟ ಮೆರವಣಿಗೆಯು ಮುಖ್ಯ ರಸ್ತೆ ಸಂಚರಿಸಿ ಶಾಲಾವರಣಕ್ಕೆ ತಲುಪಿತು. ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ವಾಲ್ಕೆವಾಲಿಕಾರರು, ಆಶಯ ನುಡಿಪರ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಾದ ಅರಳಿನಾಗರಾಜರು, ಉದ್ಘಾಟನೆ ಪರ ಹಾಗೂ ಕ್ಯಾಪ್ಟನ್ ಅರ್ಜುನೆ ಕೋರಿ, ಡಾಕ್ಟರ್ ನಾಗರಾಜಸ್ಕುರಿ, ಡಾಕ್ಟರ್ ಸಿದ್ದಪ್ಪ ಸಿಂಬಡಿ, ಡಾಕ್ಟರ್ ವನಜಾಕ್ಷಿ ಬಿದರಿರು, ಅತಿಥಿಗಳ ಪರ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಮತ್ತು ನಿವೃತ್ತ ಶಿಕ್ಷಕರಾದ ಸಂಗಣ್ಣೆಮ್ಮಿರು, ಶಿಕ್ಷಕರ ಸನ್ಮಾನ ಪರ ಹಾಗೂ ಗೌರವ ಕಾರ್ಯದರ್ಶಿ ಡಾಕ್ಟರ್ ಮಹಾಂತೇಶರು, ಅಧ್ಯಕ್ಷೀಯ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರಮಾತುಗಳನ್ನಾಡಿ ಗುರು ಶಿಷ್ಯರ ಬಾಂಧವ್ಯಕ್ಕೆ ಮಹಾಭಾರತದ ಏಕಲವ್ಯನ ಹಾಗೂ ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರ ದೃಷ್ಟಾಂತಗಳು ಉಲ್ಲೇಖಿಸುತ್ತಾ ಗುರು ತನ್ನ ಶಿಷ್ಯನ ಆತ್ಮಜಾಗೃತಿಗೆ ಒಳ್ಳೆ ಗುಣ ಮತ್ತು ಸಂಸ್ಕಾರ ನೀಡುತ್ತಾನೆ. ಅದನ್ನು ಪಡೆದು ಶಿಕ್ಷಕನನ್ನು ಮೀರಿ ಬೆಳೆದರೆ ಅದೇ ಗುರುದಕ್ಷಿಣೆ ಹಾಗೂ ತಂದೆ ತಾಯಿಗಳ ಋಣ ತೀರಿಸಿದ್ದರೆ ಎನ್ನಲು ಶಿಕ್ಷಕರನ್ನು ಸನ್ಮಾನಿಸುವ ಕಾರ್ಯಕ್ರಮವೇ ಸಾಕ್ಷೀಕರಿಸುತ್ತದೆ ಎಂದು ಪ್ರಸ್ತಾಪಿಸಿದರು. ನಂತರ ವಿಮವಿವ ಸಂಘವು ಹಿರಿಯರಿಂದ 1916 ರಲ್ಲಿ ಸ್ಥಾಪನೆಯಾಗಿ ಅನ್ನ, ಅಕ್ಷರ, ಅರಿವು, ಆಧ್ಯಾತ್ಮ, ಆರೋಗ್ಯನಂತಹ ಸೌಕರ್ಯಗಳಿಂದ ವಿದ್ಯಾರ್ಥಿಗಳ ವಿದ್ಯಾರ್ಜನೆ ಮತ್ತು ಸಂಸ್ಕಾರ ನೀಡುತ್ತಾ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಇತಿಹಾಸವನ್ನು ಸ್ಮರಿಸಿದರು. ನಂತರ ಸಂಘವು ಪೂರ್ವ ಪ್ರಾಥಮಿಕದಿಂದ ಪದವಿ, ವೈದ್ಯಕೀಯ ಸೇರಿ ಇತರೆ ಕ್ಷೇತ್ರದ 24 ಅಂಗಸಂಸ್ಥೆಗಳನ್ನು ವಿಸ್ತರಿಸುವ ಹಾಗೂ 1990 ರಲ್ಲಿ ಈ ಶಾಲಾ ಕಟ್ಟಡ ಕಟ್ಟಲಾಗಿದ್ದು, ಇದನ್ನು ಹಂತ ಹಂತವಾಗಿ ಕೆಪಿಎಸ್ಸಿ ಮಾದರಿಯಲ್ಲಿ ಮೇಲ್ದರ್ಜೆಗೇರಿಸುವ ಯೋಜನೆ ಹಾಕಿಕೊಂಡಿದ್ದರ ಬಗ್ಗೆ ಮತ್ತು ಶಾಲೆಯ ಬೆಳವಣಿಗೆಗೆ ಶಿಕ್ಷಕರ ನೀಡಿದ ಕೊಡುಗೆ ಪ್ರಸ್ತಾಪವಾಯಿತು. ನಂತರ ಸೈನಿಕರಿಲ್ಲದೆ ರಾಷ್ಟ್ರಿರದು, ವೈದ್ಯರಿಲ್ಲದೆ ಆರೋಗ್ಯರದು, ವಿಜ್ಞಾನವಿಲ್ಲದೆ ತಾಂತ್ರಿಕತೆ ಇರದು, ಆಡಳಿತಿಲ್ಲದೆ ಕಾನೂನು ಮತ್ತು ದೇಶದ ಅಭಿವೃದ್ಧಿ ಇರದು, ಆದರೆ ಶಿಕ್ಷಕನಿಲ್ಲದೆ ಈ ಎಲ್ಲವುಗಳು ಇರಲಾರವು. ಹಾಗಾಗಿ ದೇಶದ ಭವಿಷ್ಯವು ಶಿಕ್ಷಕರು ನೀಡುವ ಶಿಕ್ಷಣದಲ್ಲಿಡಗಿದೆ. ಆ ನಿಟ್ಟಿನಲ್ಲಿ ದೇಶ ಸದೃಢಪಡಿಸಲು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅಕ್ಷರಜ್ಞಾನದ ಜೊತೆಗೆ ಸಂಸ್ಕಾರದ ಜ್ಞಾನವನ್ನು ನೀಡುವುದು ಅತ್ಯವಶ್ಯಕವಾಗಿದ್ದು, ಹಾಗೂ ವಿದ್ಯಾರ್ಥಿಗಳು ಸಹ ವಿದ್ಯೆಗೆ ವಿನಯವೇ ಭೂಷಣೆಂಬಂತೆ ಗುರುವಿಗೆ ವಿಧೇಯರಾಗಿ ಜ್ಞಾನಾರ್ಜನೆ ಪಡೆಯುತ್ತಾ ಸಾಧನೆಯತ್ತ ಸಾಗಬೇಕೆಂದು ಕಿವಿಮಾತು ಹೇಳಿದರು. ನಂತರ ಪುಸ್ತಕಗಳು ಮತ್ತು ಗುರುಗಳೆಂಬ ಈ ಎರಡು ಜೀವಂತ ವಸ್ತುಗಳು ನಿಮ್ಮನ್ನು ಧೀಮಂತನನ್ನಾಗಿ, ಜಯಶಾಲಿಯಗಳನ್ನಾಗಿ ಜೀವನದುದ್ದಕ್ಕೂ ನಡೆಸುವಂತಹಗಳಾಗಿವೆ. ಆ ಬೆನ್ನಲೆಯಲ್ಲಿ ವಿದ್ಯಾರ್ಥಿಗಳು ವಿನಾಶಿನಾಂಚಿಗೆ ತಳ್ಳುವ ಮೊಬೈಲಗೀಳಿನಿಂದ ದೂರವಾಗಿದ್ದು ಅದರ ಸದ್ಬಳಕೆಗೆ ಶಿಕ್ಷಕರ ಮಾರ್ಗದರ್ಶನ ಬಹುಅವಶ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ನಂತರ ಶಿಕ್ಷಕ ವೃತ್ತಿಗೆ ಆಸಕ್ತಿ ಮೂಡಿಸುವರೆಂದರೆ ಇಂದು ಶಿಕ್ಷಕರನ್ನು ಗೌರವಿಸುವ ಶಿಷ್ಯಂದರುರಾಗಿದ್ದಾರೆ ಹಾಗೂ 35 ವರ್ಷಗಳ ನಂತರ ಮತ್ತೆ ಶಿಷ್ಯರ ಮುಖದರ್ಶನ ವಾಗುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ನಂತರ ಬರುವ ದಿನಮಾನಗಳಲ್ಲಿ ಈ ಎಸ್ಎಸ್ಎಲ್ಸಿ ಬಳಗದಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದರೂ ಸಹ ಎಲೆಮರಿಕಾಯಿಯಂತೆ ಇರುವ ಹಾಗೂ ಕಲಿತ ಶಾಲೆಗೆ ಮತ್ತು ಊರಿನ ಅಭಿವೃದ್ಧಿಗೆ ಸಹಾಯ ಹಸ್ತ ಮಾಡುವಂತಹ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುವಂತಾಗಬೇಕೆಂದು ಸಲಹೆ ನೀಡುತ್ತಾ ಮನವಿ ಮಾಡಿದರು. ನಂತರ ವಿಶೇಷವಾಗಿ ಕ್ಯಾಪ್ಟನ್ ಅರ್ಜುನ ಕೋರಿರು ತಮ್ಮ ಸೇನಾ ವೃತ್ತಿ ಅನುಭವ ಹಾಗೂ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಅಖಿಲ ಕರ್ನಾಟಕ ಸೈನಿಕರ ಸಂಘದ ಸ್ಥಾಪನೆಯೊಂದಿಗೆ ಸುಮಾರು 5,000 ಮಾಜಿ ಸೈನಿಕ ಸದಸ್ಯರಿದ್ದು, ಮಾಜಿ ಸೈನಿಕರು ಮತ್ತು ಹುತಾತ್ಮ ಸೈನಿಕರ ಅವಲಂಬಿತ ಕುಟುಂಬಗಳು ಎದುರಿಸುತ್ತಿರುವ ಸಮಸ್ಯೆಗಳು ಹಾಗೂ ಕಂಡಿಕೊಂಡ ಪರಿಹಾರಾತ್ಮಕ ಮಾರ್ಗಗಳನ್ನು ಪ್ರಸ್ತಾಪಿಸಿದರು. ನಂತರ ತಾಯಿ ತಂದೆಗಳಿಗೆ ಗೌರವಾಧಾರಗಳಿಂದ ನೋಡಿಕೊಳ್ಳುವರೋ ಅವರು ಸುಖವಾಗಿರುತ್ತಾರೆ ಎಂದು ಪ್ರತಿಪಾದಿಸಿದರು. ನಂತರ ಮಾಜಿ ಸೈನಿಕರೊಬ್ಬೊಬ್ಬರಿಂದ ಪ್ರತಿಭಾವಂತ, ಬಡ ಸಹಾಯಕ ವಿದ್ಯಾರ್ಥಿಗಳನ್ನು ದತ್ತು ಪಡೆದು ಅವರ ಶಿಕ್ಷಣದ ಖರ್ಚು ವೆಚ್ಚ ಭರಿಸುವ ಚಿಂತನೆ ನಡೆಸಲಾಗುತ್ತಿದೆ ಎಂದು ಪ್ರಸ್ತಾಪ ಮಾಡಿದರು.
ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸಿದ ಗುರುವೃಂದ ಮತ್ತು ಶಿಕ್ಷೇತರ ವೃಂದಕ್ಕೆ ಹಾಗೂ ಅತಿಥಿ ಗಣ್ಯಮಾನ್ಯರಿಗೆ ಸನ್ಮಾನ ಜರುಗಿತು. ಹಾಗೂ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಎಸ್ಬಿ ಹೊರಗಿನಮಠರು, ನಿರೂಪಿಸಿದರೆ ಹಳೆ ವಿದ್ಯಾರ್ಥಿ ಚನ್ನಬಸಪ್ಪ ಲೆಕ್ಕಿಹಾಳರು ವೇದಿಕೆ ಹಂಚಿಕೊಂಡಿದ್ದರು. ಹಾಗೂ ಹಿರಿಯರಾದ ಸಿದ್ದಲಿಂಗಯ್ಯ ಹಿರೇಂ ಸೇರಿ ಇತರೆ ಅತಿಥಿ ಗಣ್ಯಮಾನ್ಯರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕಾರ್ಯಕ್ರಮ ಹಮ್ಮಿಕೊಂಡ ಶಾಲೆಯ ಹಳೆಯ 44 ವಿದ್ಯಾರ್ಥಿಗಳು ಹಾಗೂ ಶಾಲಾ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ, ಹಾಲಿ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಏನಿದು ಶಿವಪಥ. ನಾವು ಈ ಭೂಮಿ ಮೇಲೆ ಹುಟ್ಟಿವಿ ಅಂದ್ರೆ ಆ ದೇವನ ಪಾದಕ್ಕೆ ಒಂದಿನ ಒಂದು ದಿವಸ ಹೋಗ್ಬೇಕು. ಆ ಶಿವಪಥವನ್ನ ಅರಿಬೇಕಾದ್ರೆ ಗುರುಪಥವನ್ನು ಮೊದಲು ಅರಿತಿರಬೇಕು. ಗುರು ಆದವನು ಗುರುವಿನ ಸನ್ನಿಧಾನದಲ್ಲಿ ನಾವು ಮೊದಲೇ ನೆಲೆಗೊಳ್ಳಬೇಕು. ಗುರುವಿನ ಏನಂತ ಗುರುವಿನ ನಮ್ಮ ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವ ಸ್ತೋತ್ರನಾಗುವ ತನಕ ದೊರಕದನ್ನ ಮುಕ್ತಿ ಅನ್ನುವಂತ ನನ್ನ ಹತ್ರ ಬಂದು, ಸರ್ ನಾವು ಗುರುವಂದನ ಮಾಡ್ತಾ ಇದ್ದೇವೆ, ತಾವೆಲ್ಲ ಕೋಆಪರೇಷನ್ ಕೊಡ್ಬೇಕಂದಾಗ ನಾನು ಅವ್ರಿಗೆ ಅತ್ಯಂತ ನನ್ನ ಹೃದಯಪೂರ್ವಕವಾಗಿ ಹೇಳಿದೆ, ನಾ ಎಲ್ಲ ಈ ಕಾರ್ಯಕ್ರಮವನ್ನ ನಿಮಗ ಆಯೋಜನೆ ಮಾಡಲಿಕ್ಕೆ ಎಲ್ಲ ರೀತಿ ಸಹಕಾರ ಮಾಡ್ತೀವಿ, ಮಾಡ್ರಿ. ಯಾಕಂದ್ರೆ ಅದು ಸೆಪ್ಟೆಂಬರ್ 5ಕ್ಕೆ ನಮ್ಮ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜಯಂತಿ ದಿನದಂದೇ ಮಾಡ್ಬೇಕಂತ ನಾವು ಬಯಸಿದ್ವಿ. ಆದ್ರೆ ಆ ಕಾರ್ಯಕ್ರಮ ನಮ್ಮ ಮಳೆರಾಯನ ಕೃಪೆಯಿಂದ, ಈ ವರ್ಷ ಆಗಿರುವಂತ ಮಳೆರಾಯನ ಕೃಪೆಯಿಂದ ಆ ಕಾರ್ಯಕ್ರಮ ಸೆಪ್ಟೆಂಬರ್ 5ಕ್ಕೆ ಆಗಬೇಕಾದದ್ದು ಕಡೆಗೆ ಮಕ್ಕಳ ದಿನಾಚರಣೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಅದು ಅತ್ಯಂತ ಖುಷಿ ಕೊಡುವಂಥದ್ದು. ಇವತ್ತ ನೀವು ಮಕ್ಕಳಿದ್ದಾಗ ಏನು ಮಕ್ಕಳ ದಿನಾಚರಣೆಯನ್ನು ಆಚರಿಸಿರಿ, ಇವತ್ತ ನಿಮ್ಮ ಗುರುಗಳಿಗೆ ನೀವು ಇವತ್ತು ಕೊಡುವಂತ ಗೌರವ ಮಕ್ಕಳ ದಿನಾಚರಣೆಯಿಂದ ಆಗಲಿ ಅಂತ ತಿಳ್ಕೊಂಡು ನಾನು ಆಶೆ ಮಾಡಿ ಇವತ್ತ ಈ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇವೆ. ಈ ಮಾತಾಡುದಿಲ್ಲ, ಸಂಬಂಧ ಹೇಗಿರುತ್ತೆಪ್ಪ ಅನ್ನೋದಕ್ಕ ನಮ್ಮ ಮಹಾಭಾರತದಲ್ಲಿ ಬರುವಂತ ಏಕಲವ್ಯ ನನಗೆ ನೆನಪಾದ. ಗುರು ದ್ರೋಣಾಚಾರ್ಯರು ಅವನು ಕ್ಷತ್ರಿಯ ಅಲ್ಲ ಅನ್ನುವಂತ ಒಂದೇ ಒಂದು ಉದ್ದೇಶಕ್ಕ ಗುರು ದ್ರೋಣಾಚಾರ್ಯರು ಶಿಷ್ಯನಿಗೆ ಬಿಲ್ಲು ವಿದ್ಯೆಯನ್ನ ಕಲಿಸಲಿಲ್ಲ. ಅವರು ರಾಜಮನೆತನದಿಂದ ಬಂದಂತ ಅರ್ಜುನ ಮತ್ತು ಮಹಾಭಾರತದಲ್ಲಿ ಬರುವಂತ ಇನ್ನೂ ಅನೇಕ ಧನುರ್ಧಾರಿಗಳಿಗೆ ಮಾತ್ರ ಗುರು ದ್ರೋಣಾಚಾರ್ಯರು ವಿದ್ಯೆಯನ್ನ ಕೊಟ್ಟರು. ಆದ್ರೆ ಏಕಲವ್ಯನಂತ ಒಬ್ಬ ಶಿಷ್ಯ ಗುರು ದ್ರೋಣಾಚಾರ್ಯರನ್ನ ಮತ್ತು ಅರ್ಜುನನನ್ನ ಮೀರಿಸುವಂತ ಬಿಲ್ಲು ವಿದ್ಯೆಯನ್ನ ಕಲಿಸಿದ್ದ. ಗುರುಗಳ ಫೋಟೋ ಅಂದ್ರೆ ಮಣ್ಣಿನ ಮೂರ್ತಿಯನ್ನು ಮಾಡಿ ಗುರು ದ್ರೋಣಾಚಾರ್ಯರನ್ನ ಮುಂದಿಟ್ಟುಕೊಂಡು ಏಕಲವ್ಯ ಇಡೀ ಅವತ್ತಿನ ಆ ನಮ್ಮ ಕಾಲ್ಪನಿಕ ಕಥೆಯಲ್ಲಿ ಏಕಲವ್ಯ ಎಂತ ಶಿಷ್ಯ ಆಗಿದ್ನಪ್ಪ ಅಂದ್ರ ಗುರುಗಳನ್ನು ಕೂಡ ಮೀರಿಸಿದಂತ ಶಿಷ್ಯ ಆಗಿದ್ದ. ಗುರುಗಳಿಗೆ ಯಾವಾಗ ಖುಷಿ ಆಗುತ್ತಪ್ಪ ಅಂದ್ರ ತನ್ನ ಶಿಷ್ಯರು ಗುರುಗಳನ್ನ ಮೀರಿಸಿ ಬೆಳೆದ್ರು ಮಾತ್ರ ಗುರುಗಳಿಗೆ ಖುಷಿ ಕೊಡುತ್ತನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ.
ಒಂದು ಹಂತಕ್ಕೆ ತಂದು ಇದೊಂದು KPSC ಮಾದರಿ ಶಾಲೆಯನ್ನಾಗಿ ಮಾಡಬೇಕನ್ನುವಂತ ಆಸೆ ನನಗೆ. ಅದಕ್ಕೆ ಈ ಊರಿನ ಗುರು ಹಿರಿಯರು ಎಲ್ಲರೂ ಹಳೆಯ ವಿದ್ಯಾರ್ಥಿಗಳು ಕೈ ಜೋಡಿಸಿ ನನಗೆ ಇನ್ನಷ್ಟು ಸಹಾಯ ಸಹಕಾರ ನೀಡಿ ಈ ಶಾಲೆಯನ್ನು ಅಭಿವೃದ್ಧಿ ಮಾಡೋಣ. ಇದು ಗ್ರಾಮೀಣ ಮಟ್ಟದಲ್ಲಿ ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕಾರಣೀಭೂತರಾಗಿದ್ದೀರಿ ಇವತ್ತಿನ ದಿನ. ನನ್ನ ಆಮೇಲೆ ಅಂದ್ರೆ ಒಂದು ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರ ಬಗ್ಗೆ ಕೂಡ ನಾನು ಇಲ್ಲೇ ಹೇಳ್ತಾ ಇದ್ದೇನೆ. ಇವರು ಕೂಡ ನಿಜವಾದ ಶಿಕ್ಷಕ, ಸ್ಫೂರ್ತಿ ಮತ್ತು ಮಾರ್ಗದರ್ಶನ ನೀಡುತ್ತಾನೆ ಅನ್ನುವಂತ ಮಾತನ್ನು ದೊಡ್ಡ ಕೊಡುಗೆ ಎಂದರೆ ಅನ್ವೇಷಣೆ, ಸ್ವಂತ ಆಂತರಿಕ ಗುಣವನ್ನು ಜಾಗೃತಗೊಳಿಸುವುದಾಗಿದೆ. ಒಬ್ಬ ಗುರು ನಮ್ಮ ಆತ್ಮವನ್ನು ಯಾವ ರೀತಿ ಜಾಗೃತ ಮಾಡ್ತಾ ಇದ್ದಾನೆ, ಅವನಿಗೆ ಒಳ್ಳೆ ಗುಣವನ್ನು ಕೊಟ್ಟು ಸಂಸ್ಕಾರವಂತನನ್ನಾಗಿ ಮಾಡ್ತಾರ. ಒಂದು ಇವತ್ತಿನ ಈ ಬ್ಯಾಚಿನ ವಿದ್ಯಾರ್ಥಿಗಳು ಯಾರ್ಯಾರು ಋಣ ತೀರಿಸಿದ್ರು ಅನ್ನೋದನ್ನು ಕೊನೆಯ ಮಾತು ಹೇಳ್ತಾ ಇದ್ದೇನೆ. ನೀವು ಜನ್ಮ ಪಡೆದಂತ ತಂದೆ ತಾಯಿಗಳ ಋಣವನ್ನು ತೀರಿಸಿದ್ರಿ. ಎರಡನೇದು ನಿಮಗೆ ಅಕ್ಷರ ಕೊಟ್ಟಂತ ಗುರುಗಳ ಋಣವನ್ನು ಇವತ್ತು ತೀರಿಸಿದ್ದೇವೆ. ಅಂದ್ರೆ ನಾವು ಈ ಜಗತ್ತಿನಿಂದ ಬೇರೆ ಕಡೆ ಹೋಗಬೇಕಾದಾಗ ನಾವು ಒಂದು ಮಾತಾಪಿತೃ ಋಣ ನಮ್ಮ ಮೇಲೆ ಉಳಿಬಾರ್ದು, ಒಂದು ಗುರುವಿನ ಋಣ ನಮ್ಮ ಮೇಲೆ ಉಳಿಬಾರ್ದು. ಇವೆಲ್ಲವುಗಳನ್ನ ತಾವು ಶಿರಸಾವಹಿಸಿ ಪಾಲಿಸಿದ್ದೀರಿ. ಈ ಸಮಾಜದ ಋಣವನ್ನ ತಾವು ಈಗ ಮಾಡ್ತಾ ಇದ್ದೀರಿ. ಸಮಾಜದಲ್ಲಿ ಒಳ್ಳೆ ಕೆಲಸವನ್ನ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಆಶ್ರಯ ಕೊಡಿ. ಹಾಗಾಗಿ ನಾವು ಸಂಸ್ಥೆ ಪರವಾಗಿ ಹಾಗೂ ಶಾಲೆಯ ಪರವಾದಂತ ಅಭಿನಂದನೆಗಳು. ಶ್ರೀ ಮಹಾಸಾಹೇಬರಿಗೆ ಈಗ ಗೌರವ ಸನ್ಮಾನ ನೀಡ್ತಾ ಇದೆ. ಕಿರು ಪರಿಚಯವನ್ನು ನಾನು ತಮ್ಮ ಮುಂದೆ ನಿವೇದಿಸಿಕೊಳ್ಳುತ್ತೇನೆ. ಆನಂತರ ನೊಂದು ಬೆಂದು ಅವರ ಬಳಿ ಹೋದಂತವರಿಗೆ ಸಮಾಧಾನವನ್ನು ತಂದಿರತಕ್ಕಂತ, ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡದಲ್ಲಿಯೇ ತೀರ್ಪನ್ನು ಬರೆದಿರ್ತಕ್ಕಂಥ ಮೊಟ್ಟ ಮೊದಲ ಕನ್ನಡಿಗ ಅರಳಿ ನಾಗರಾಜ್ ಗುರುಗಳು. ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಗುರು ನವರಪ್ಪ ಕೋರಿ ಅವರು ಸುದೀರ್ಘ 32 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರು ಸೇನೆಯಲ್ಲಿ ಮುಖ್ಯವಾಗಿ ರಾಷ್ಟ್ರಪತಿಗಳಾದ ಡಾಕ್ಟರ್ ಅಬ್ದುಲ್ ಕಲಾಂ ರವರಿಂದ ಜೂನಿಯರ್ ಕಮಿಷನರ್ ಪದವಿ ಪಡೆದಿದ್ದಾರೆ ಹಾಗೂ ಕ್ಯಾಪ್ಟನ್ ಪದವಿಯನ್ನು ಪಡೆದಿದ್ದಾರೆ. ಅಖಿಲ್ ವಿಜಯ ದಿವಸ ಆಚರಣೆ ಶತಮಾನ ಕಂಡ ಸಂಸ್ಥೆ ಇದು. ಅವತ್ತಿನ ನಮ್ಮ ಹಿರಿಯರು ಅನ್ನ, ಅರಿವು, ಅಕ್ಷರ, ಆಧ್ಯಾತ್ಮ ಹಾಗೂ ಆರೋಗ್ಯ ಇವೆಲ್ಲಗಳನ್ನು ಒಳಗೊಂಡು ಈ ಸಂಸ್ಥೆಯನ್ನು ಹುನಗುಂದದ ಮಧ್ಯಭಾಗದಲ್ಲಿ ಪ್ರಾರಂಭಿಸಿದರು. ಲಕ್ಷಾಂತರ ಜನ ಆ ಶಾಲೆಯಿಂದ ಇವತ್ತು ಹೊರಗಡೆ ಬಂದಿದ್ದಾರೆ. ಈ ಸಂಸ್ಥೆ ಬರೀ ಶಿಕ್ಷಣವನ್ನು ಕೊಡುವುದನ್ನೆಲ್ಲ, ಆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡುವಂತ ಒಂದು ಸಂಸ್ಥೆ, ಶಾಲೆ ಆಗಿದೆ.
ಈ ಶಾಲೆಯಲ್ಲಿ ಸುಮಾರು 29 ಅಂಗಸಂಸ್ಥೆಗಳು ಪ್ರಾರಂಭ ಆಗ್ತಾ ಇದೆ. ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ LKG UKG ಇಂದ ಹಿಡ್ಕೊಂಡು ಇವನ್ ಡಿಗ್ರಿ ಮಟ್ಟ, ಆಮೇಲೆ ಈ ಡಿಫಾರ್ಮಾ ಇವೆಲ್ಲನೂ ಪ್ರಾರಂಭಿಸ್ತಾ ಇದ್ದೇವೆ ಹಂತ ಹಂತವಾಗಿ. ಈ ಶಾಲೆಯನ್ನು 80ರಲ್ಲಿ ಸ್ಥಾಪಿಸಿದರು. ಸ್ವಂತ ಭೂಮಿಯಲ್ಲಿ ಈ ಕಟ್ಟಡದಲ್ಲಿ ಪ್ರಾರಂಭ ಆಗಿರೋದು 90ನೇ ದಶಕದಲ್ಲಿ. ಹಂತ ಹಂತವಾಗಿ ಇದನ್ನು ಬೆಳೀತಾ ಇದೆ. ಇಲ್ಲಿರುವಂತ ಎಲ್ಲ ಮುಖ್ಯೋಧ್ಯಾಪಕರು ಎಲ್ಲರೂ ಇಟ್ಕೊಂಡ್ರೆ ಎಮ್ಮೆ ಸರ್ ಆಯ್ತು, ಮೊದಲ ದೊಡ್ಡ ಬಸಪ್ಪ ಸರ್, ಬ್ಯಾಳಿ ಸರ್ ಪಡೆಯಬೇಕಾಗಿದೆ. ಆದ್ರೆ ಬಹುತೇಕ ಜನ ದುರಸ್ತಿ ಆದ್ದರಿಂದ ಎಷ್ಟೊಂದು ವಿದ್ಯಾರ್ಥಿಗಳು 10ನೇ ತರಗತಿ ಕಲಿತು PUC ಮುಟ್ಟಿಸ್ತೇನೆ. ಈ ಹಿಂದ ಒಮ್ಮೆ ಹಳೆ ವಿದ್ಯಾರ್ಥಿಗಳು ಈ ತರ, ಅದಕ್ಕೆ ನಾವು ಸಂಸ್ಥೆಯಿಂದ ಏನಂತ ಹೇಳಿದ್ವಿ ಅಂತಂದ್ರೆ, ಯಾರ ಐವಳ್ಳಿ ಕಡೆಯಿಂದ ಬರ್ತಾರಲ್ಲ ನಮ್ಮಲ್ಲಿ ಅವ್ರಿಗೆ ಬೇಕಂದ್ರ ಉಚಿತವಾಗಿ ಅತಿ ಕಡಿಮೆ ಇದ್ರಲ್ಲಿ ಇಲ್ಲಿ ಪ್ರಾರಂಭ ಮಾಡಕ್ಕೆ ಈ ಹೊಸದಾಗಿ PU ಕಾಲೇಜಸ್ ಕೊಡ್ತಾ ಇಲ್ಲ. ಕೊಟ್ರು ಅವು ಅನ್ಎಡೆಡ್. ಆಮೇಲೆ ಕಾಮರ್ಸ್ ಫ್ಯಾಕಲ್ಟಿ ಇದನ್ ಮಾಡೋದು ಬಹಳ ಕಷ್ಟ ಐತೆ. ಇದಕ್ಕೆ ನಾವು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಕಾರ್ಯಾಧ್ಯಕ್ಷರಾಯ್ತು, ನಮ್ಮ ಅಧ್ಯಕ್ಷರು ಏನ್ ಹೇಳಿದ್ರು ಅಂತಂದ್ರ, ಐವಳ್ಳಿ ಕಡೆಯಿಂದ ಯಾರು ಬರ್ತೀರಂತಾರ ಅವ್ರಿಗೆ ಅತಿ ಕಡಿಮೆ ಇದ್ರಲ್ಲಿ ಅಥವಾ ಹಾಸ್ಟೆಲ್ನಾಗ ಅಕಾಮಿಡೇಷನ್ ಕೊಡೋಣ, ಬರೀ ಬೋರ್ಡಿಂಗ್ ಊಟದ ಫ್ರೀ ಕೊಡ್ತೀವಿ, ಕಾಲೇಜಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ. ಇಲ್ಲಿ ಹೊಸ ಕಾಲೇಜ್ ಮಾಡ್ಬೇಕಂತಂದ್ರೆ ಮೊದಲು ನಾವು ಕಟ್ಟಡ ಮಾಡ್ಬೇಕು. ಕಟ್ಟಡ ಮಾಡಿ ವಿಜಯ ಮಾತೃತ್ವ ಸಂಘದ PUC ಕಾಲೇಜ್ ಐತಿ, ಅಲ್ಲಿ ಬರ್ರಿ, ನಿಮ್ಗ ಅಕಾಮಿಡೇಷನ್ ಅಂತೂ ಫ್ರೀ ಮಾಡ್ತೀವಿ. ಫುಡ್ ಅಂತೂ ಮಿನಿಮಮ್ ಏನ್ ಇರ್ತೈತೆ ಅದನ್ನ ಬೇರ್ ಮಾಡಾಕಂತ್ರಿ. ಆಮೇಲೆ ಅಲ್ಲೇ ಕಾಲೇಜ್ ಕ್ಯಾಂಪಸ್ ಅಲ್ಲೇ ಹಾಸ್ಟೆಲ್ ಐತಿ. ಶಾಲೆಯ ಪರವಾಗಿ ಜೈ ಜವಾನ್ ಜೈ ಕಿಸಾನ್, ದೇಶವನ್ನು ಕಾಯುವವನು, ದೇಶಕ್ಕೆ ಅನ್ನವನ್ನು ಕೊಡುವವನು, ನಿತ್ಯವೂ ನಿತ್ಯ ಸ್ಮರಣೀಯರು. ಇದನ್ನು ನಾನು ಪಠಿಸ್ತೇನೆ. ಇಲ್ಲದಿದ್ದರೆ ರಾಷ್ಟ್ರ ದೇಶ ಉಳಿಯಲ್ಲ. ವೈದ್ಯರಿಲ್ಲದಿದ್ರೆ ಆರೋಗ್ಯ ಇರಂಗಿಲ್ಲ. ಅಲ್ಲ, ವಿಜ್ಞಾನಿ ಇಲ್ಲ ಅಂದ್ರೆ ತಾಂತ್ರಿಕತೆ ಇರೋದಿಲ್ಲ. ಆಡಳಿತಗಾರರು ಇರಲಿಲ್ಲ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಯಾವುದೂ ಇರೋದಿಲ್ಲ, ದೇಶದ ಅಭಿವೃದ್ಧಿ ಇರೋದಿಲ್ಲ. ಆದರೆ ಶಿಕ್ಷಕ ಇಲ್ಲದಿದ್ರೆ ಇವರು ಯಾರೂ ಇರೋದಿಲ್ಲ. ಎಲ್ಲರಿಗೂ ಮೂಲ ಶಿಕ್ಷಕ. ಅದಕ್ಕೆ ಕರಾಗ್ರ ಮೂಲೆ ಶಿಕ್ಷಕ. ಇದರ ನಂತರ ನಮಗೆ ಅನ್ನ ಕೊಡುವ ಅನ್ನದಾತ. ಇದರ ನಂತರ ದೇಶ ಕಾಯ್ದು ನಾವು ಇಷ್ಟು ನೆಮ್ಮದಿಯಿಂದ ಇರೋದಕ್ಕೆ ಅನುಕೂಲ ಮಾಡಿಕೊಡುವಂಥ ವೀರ ಯೋಧರು. ಈ ಶಾಲೆಯಲ್ಲಿ ಕಲಿತ 91ನೇ ವರ್ಷದ ವಿದ್ಯಾರ್ಥಿಗಳಾಗಿದ್ದವರು ಅನೇಕ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ್ದಾರೆ. ಇಂದಿನ ಗುರುವರ್ಗದವರಿಗೆ ನಾನು ಹಣೆ ಮಾಡಿದ್ದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮಾರ್ಕ್ಸ್ ಬೆನ್ನು ಹತ್ತಿದ್ದಾರೆ, ಅಂಕಗಳಂತೂ ಸಂಸ್ಕಾರದ ಬೆನ್ನು ಹತ್ತಬೇಕು, ಸಂಸ್ಕಾರವನ್ನು ಪಡೆಯಬೇಕು. ಸರ್ ವಾಲಿಕರ್ ಸರ್ ಹೇಳಿದ್ರಲ್ಲ, ಆಶಯ ನುಡಿ ನುಡಿ. ತಂದೆ ತಾಯಿಗಳನ್ನ ತೀರಿಸಿದಿರಿ, ಇವತ್ತು ಗುರುಗಳನ್ನು ತೀರಿಸ್ತಾ ಇದ್ರಿ. ಇನ್ನೇನಾದರೂ ಯಾವುದಾದ್ರೂ ಋಣ ಉಳಿದಿದೆಯಾ? ಉಳಿದಂತೆ ಉಳಿದಿಲ್ಲ. ಉಳಿದದ್ದು ಯಾವುದದು? ದೇಶದ ಋಣ ಉಳಿದದ್ದು. ದೇಶ ಇದ್ದರೆ ಪ್ರಾದೇಶಿಕತೆ, ಪ್ರಾದೇಶಿಕ ಇದ್ದರೆ ನಮ್ಮ ದೇಹ, ನಮ್ಮ ರಾಜ್ಯ, ನಮ್ಮ ಗ್ರಾಮ, ನಾವು. ಆದ್ದರಿಂದ ಮೊಟ್ಟ ಮೊದಲನೇದು ದೇಶ. ದೇಶದ ಋಣವನ್ನು ತೀರಿಸೋದು ಎಲ್ಲರ ಜವಾಬ್ದಾರಿಯಾಗಿದೆ. ಇವತ್ತಿನ ಶಿಕ್ಷಕರು, ನಿವೃತ್ತ ವ್ಯಕ್ತಿಗಳು ಮತ್ತು ಉದ್ಯೋಗದಲ್ಲಿ ಅಥವಾ ವೃತ್ತಿಯಲ್ಲಿರುವಂಥ ವ್ಯಕ್ತಿಗಳು ಎಲ್ಲರೂ ದುಕಾನ, ಗಿಡ ಮರಗಳ ಬಾಗಿದ ರಂಬೆ ಕೊಂಬೆಗಳಿಂದ ನೀ ಕಲಿ, ನಿತ್ಯವೂ ಸ್ಥಿರವನ್ನು ಬಾಗಿಸುವುದನ್ನು ಕಲಿ. ದೊಡ್ಡ ಅದೆಲ್ಲರೂ ಎಷ್ಟು ಅರ್ಥಪೂರ್ಣವಾಗಿ ನಮಗೆ ತಿಳಿಸಿದ್ರು ಅಂತ ಹೇಳಿದ್ರೆ ಹಾಗೆ. ನಮ್ಮ ಭೌತಶಾಸ್ತ್ರದ ವಿಜ್ಞಾನ ಕಲಿಸುವಂತ ಸರ್ ಹೇಳಿದ್ರು, ನ್ಯೂಟನ್ ನಿಯಮ ಹೇಳಿ
ಈಕ್ವಲ್ ಅಂಡ್ ಅಪೋಸಿಟ್. ಕ್ರಿಯೆ ಮತ್ತು ಪ್ರತಿಕ್ರಿಯೆ ಸಮನಾಗಿರ್ತಾರೆ ಮತ್ತು ವಿರುದ್ಧ ದಿಕ್ಕಿನಲ್ಲಿ. ಇಷ್ಟನ್ನೇ ಹೇಳಲಿಲ್ಲ ಅವರು. ನೀನು ಅಯ್ಯ ಅಂದ್ರೆ ಅವ್ರ ಅಯ್ಯ, ಯಾಕ್ರಿ ಏನ್ರಿ ಅಂತ ಮಾತಾಡಿದ್ರೆ ಯಾಕ್ರಿ ಏನ್ರಿ ಮಾತಾಡ್ತಾರೆ, ಏನೋ ಅಂದ್ರೆ ಏನೋ ಅಂತಾರೆ. ಹಾಗೆ ನಿನ್ನ ಮಾತುಗಳು ಹೇಗೆ ಹೊರಗೆ ಬರ್ತವೆ ಅದೇ ರೀತಿಯ ಪ್ರತಿ ಮಾತು ಪ್ರತಿಕ್ರಿಯೆ ಆ ಕಡೆಯಿಂದ ಬರ್ತದೆ. ಒಳ್ಳೆಯ ಮಾತುಗಳನ್ನು ಆಡಿದರೆ ಒಳ್ಳೆಯದು ನಮ್ಗೆ ವಾಪಸ್ ಬರ್ತದೆ. ಅದಕ್ಕೆ ಅದಷ್ಟೇ ಹೇಳಿಲ್ಲ ಅವರು. ಅದನ್ನು ಹೇಳುವಾಗ ಬಸವಣ್ಣನವರು ವಚನವನ್ನು ಹೇಳಿ, ಸದುವಿನಯವೇ ಸಕಲ ಜಪಗಳಯ್ಯ, ಸದುವಿನಯವೇ ಸಕಲ ತಪಗಳಯ್ಯ, ಸದುವಿನಯವೇ ಸದಾಶಿವನ ಒಲಿಮೆಯ ಅಂತ ಹೇಳ್ತಾರೆ. ಇದು ಸಂಸ್ಕಾರ ಸಹಿತ ಶಿಕ್ಷಣ ನಾನು ಪಡೆದು. ಎಲ್ಲ ದುಡ್ಡು ಇಂಥ ಕಾರ್ಯಕ್ರಮಗಳಿಗೆ ಹೋಗೋದಕ್ಕೆ ಫೋನ್ ಮಾಡಿದ್ದು 91-92ನೇ ವರ್ಷದಲ್ಲಿ ಅಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳಿಂದ ಗುರುವಂದನ ಕಾರ್ಯಕ್ರಮ ಹಾಕಿದ್ರೆ ಇಂಥ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಾನು ಹೋಗೋದು ಬಿಟ್ರೆ ಇನ್ನೇನಾದಿತ್ತು ಅಂತ ಹೇಳಿ 2 ಕಣ್ಣು ಆಪರೇಷನ್ ಆಗಿತ್ತು. ಈಗಲೂ ಕಣ್ಣಾಗ ಅಲ್ಲಿ ಮನೆಯಲ್ಲಿ ನೀರು ಬರ್ತಾವ. ಆದರೂ ನಾನು BSc ಫಸ್ಟ್ ಇಯರ್ ಓದುವಾಗ ವಿಜಯನಗರ ಎಂದಾದರೂ ಒಂದು ದಿನ ನನ್ನ ಜೀವಮಾನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಇದೇ ಕಾಲೇಜಿಗೆ ನಾನು ಗೆಸ್ಟ್ ಆಗಿ ಬರಬೇಕು. ಅವತ್ತು ಯಾರು ಪ್ರಿನ್ಸಿಪಾಲ್ ಇರ್ತಾರಲ್ಲ ಅವರು ನನ್ನ ಕರ್ಕೊಂಡು ತಪ್ಪದೆ ಹೋಗಬೇಕು. 1968ನೇ ಇಸ್ವಿಯಲ್ಲಿ ಸ್ಟೂಡೆಂಟವ ಈಗ ಹೈಕೋರ್ಟ್ ಜಡ್ಜ್ ಆಗಿಬಿಟ್ಟಾನ. ಆತನ ಕರೀರಿ ಅಂತ ಒಂದು ಮಾತು ತಗೊಂಡು ಅಕ್ಷರ ಜ್ಞಾನದ ಜೊತೆಗೆ ಸಂಸ್ಕಾರ ಕೊಟ್ಟು ಹೇಗೆ ಬದುಕಬೇಕು ಅನ್ನೋದು ಕಲಿಸ್ಕೊಡ್ತಾರಲ್ಲ ಅವರು ಗುರುಗಳು. ಅಂಥ ಗುರುಗಳನ್ನು ಇವತ್ತು ಒಂದನೇ ಸಲ್ಲಿಸ್ತೀರಿ ಅಂತ ಹೇಳಿದ್ರೆ ಅಂಥ ಶಿಕ್ಷಕರು ನೀವು ಆಗಬೇಕು ಅಥವಾ ಅಂಥ ಸಾಧಕರು ನೀವು ಆಗಬೇಕು. ಒಂದು ದಿನ ಈ ಐಹೊಳೆ ಸ್ಕೂಲಿಗೆ ಬರಬೇಕು. ಅಷ್ಟೊತ್ತಿಗೆ PU ಕಾಲೇಜ್ ಆದರೂ ಆಗಿದ್ದದೇ ದೊಡ್ಡ ವಿಷಯ ಇಲ್ಲ. ಬಂದು ಅಲ್ಲಿ ಗೇಟ್ ಇದ್ದರೆ ಅಲ್ಲಿ ಹೆಡ್ ಮಾಸ್ಟರ್ ಪ್ರಿನ್ಸಿಪಾಲ್ ನಿಂತಿರ್ತಾರೆ, ನಿಮ್ಮನ್ನು ಸ್ವಾಗತಿಸ್ಬೇಕು. ಅವತ್ತು ಅಲ್ಲಿ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ದಂಗೆ ನೀವು ಅವತ್ತಿನ ವಿದ್ಯಾರ್ಥಿಗಳಿಗೆ ನೀವು ಮಾತಾಡೋಕ್ಕಾಗಲ್ಲ ಅಂತ ಅವರಿಗೆ ತಿಳಿಸಿ ಹೇಳಬೇಕು. ಮಾರಿಯೂ ಇಲ್ಲ, ಮಸನೆಯರು ಇಲ್ಲ, ಮಾಟ ಗೀಟ ಅವು ಯಾವೂ ಇಲ್ಲ. ಅದಕ್ಕಾಗಿ ಅಪ್ಪ ಬಸವಣ್ಣರು ಹೀಗೆ ಹೇಳ್ತಾರೆ, ಆಡುವ ಮಾಟದವರೆಲ್ಲರೂ ಆರೈಕೆಗೊಂಬವರಿಲ್ಲದಿರೇ ಕೊಡಗ ಸತ್ತ ಜೋಗಿ ಅಂತಾದರೂ ಆಗಮ ಹೇಳುವ ಅಣ್ಣಗಳೆಲ್ಲರೂ ಕೊಡುವರಿಲ್ಲದಿರೇ ಆವ ಇಳಿದ ಕೊಡಗಳಂತಾದರೂ ನಾನಿನ್ನಾರ ಕೇಳುವೆ ಇನ್ನಾರಿಗೆ ಹೇಳುವೆ ನಾನಂಜುವೆ ಸಗರದ ಬೊಮ್ಮ ನಡೆ ತನುಮಣು ಸಂಗಮೇಶ. ಅದಕ್ಕೆ ನುಡಿದಡೆ ಮಾರಿ ನಾಲಿಗೆ ತಪ್ಪಿ ನುಡಿದರೆ ಮಾರಿ ನಮ್ಮ ಕೂಡಲ ಸಂಗಮ ದೇವರನನ ಬಲಿದಡೆ ಮಾರಿ. ಹರ ಮಾಡುವುದು ಹರಕೆ ಕೇಡು, ನರಹಿ ಮಾಡುವುದು ಡಂಬನ ಭಕ್ತಿ. ಹರ ಬೇಡ ನರಹ ಬೇಡ ಬಂದ ಬರವನೆದ್ದು ಮಾಡಬಲ್ಲಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಎಂದು ಹೇಳಿದ್ದಾರೆ. ಅದಕ್ಕಾಗಿ ಈ ವಚನದಿಂದ ಮಾತ್ರ ನಾವು ಮಾನವತೆಯನ್ನು ಸಾಧಿಸಲು ಸಾಧ್ಯ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ, ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಸಿಂಧು ಹೂಗಾರ್ ಕನ್ನಡ ಜಾನಪದ ಪರಿಷತ್ತು ಬಾಗಲಕೋಟೆ ಸನ್ನಿವೇಶದಲ್ಲಿ ಸಿರೂರು ಊರಿನ ರೇಣುಕಾ ಕೋಲ್ಕ 8ನೇ ವರ್ಗದ ವಿದ್ಯಾರ್ಥಿ ಕುಮಾರ್ ಕಿರುನಾಟಕವನ್ನು ವೀಕ್ಷಿಸಿದ ಮತ್ತು ಅಭಿನಯಿಸಿದಂತಹ ಸ್ವಲ್ಪ ಯಶಸ್ವಿ ಇವರ ನಮ್ಮ ಒಂದು ಒಳ್ಳೆ ಭಾಷಣ ಅವರಿಂದ ನಾವು ಒಂಥರ ಕಲಿಬೇಕು. ಅದು ವೃತ್ತಿ ಜೊತೆಗೆ ಮಾನವೀಯತೆ, ಸಂಸ್ಕಾರ, ಆಮೇಲೆ ಗುರುವಂದನೆ ಇದೆಲ್ಲರಿಗೂ ಹೈಯೆಸ್ಟ್ ಅಂತಂದ್ರೆ ಅದು ಹೇಳಿದ್ರೆ ಅವರು ಸಾಹೇಬ್ರು ಹೇಳಿದ ಪ್ರಕಾರ ಗುರುವಂದನೆ ಎಲ್ಲಿ ಸಿಗುದಿಲ್ಲ. ನೀವು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ಎಲ್ಲರೂ ಆಗ್ಬೋದು. ಬಟ್ ಗುರುವಂದನೆ ಆಗಲಿಕ್ಕೆ ಬಹಳ ರೇರು. ಅವರಿಂದ ಸ್ವಲ್ಪ ಗುರುವಂದನೆಯಿಂದ ಗ್ರೇಟ್ ಅಂತ ಹೇಳಿ ಅವ್ರಿಗೇನು ಒಂಥರ ತಿಳಿಸಿ ಹೇಳಿದ್ರು. ಅದ್ರ ಜೊತೆಗೆ ದೇಶದ ಸೇವೆಯನ್ನು ಬೆಳೆಸ್ರಿ, ದೇಶದನ್ನು ಭಕ್ತಿ ಬೆಳೆಸ್ರಿ, ಅದು ನಿಮ್ಮ ಸೇವೆ ಜೊತೆಗೆ ಅಂತ ಏನು ಮಾತಾಡಿದ್ರು ಒಳ್ಳೆ ನನಗೆ ಬಹಳ ಖುಷಿ. ಒಂದು ಈ ಕ್ಷಣ ವರ್ಣ ಮಾತ್ರ ಕಲಿಸಿದ ಗುರು ಚಿರಕಾಲವಾಗಿರಲಿ.
ಹೇಳ್ತೀನಿ. ಆದ್ರೆ ಉತ್ತೇಜನಗೊಳ್ಳಬೇಕಾದವರು ನಾವು ಎಚ್ಚೆತ್ತುಕೊಳ್ಬೇಕು, ಓದಿನ ಕಡೆ ಗಮನ ಕೊಡಬೇಕು. ಎರಡು ವಸ್ತುಗಳು ನಮ್ಮನ್ನ ಧೀಮಂತರನ್ನಾಗಿ ಮಾಡ್ತವು, ಎರಡು ವಸ್ತುಗಳು ನಮ್ಮನ್ನ ಜಯಶಾಲಿಯನ್ನಾಗಿ ಮಾಡ್ತವು, ಎರಡು ವಸ್ತುಗಳು ನಮ್ಮನ್ನ ದಾರಿ ಉದ್ದಕ್ಕೂ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾವು. ಒಂದನೇದ್ದು ಪುಸ್ತಕ, ಎರಡನೇದ್ದು ಗುರು. ಹೌದಾ? ಈ ಎರಡು ವಸ್ತುಗಳು, ಎರಡು ಜೀವಂತ ವಸ್ತುಗಳು ನಮ್ಮನ್ನ ಮನುಷ್ಯರನ್ನಾಗಿ ಮಾಡ್ತವೆ, ನಮ್ಮನ್ನ ಬಾಳವಂತರನ್ನಾಗಿ ಮಾಡ್ತವೆ. ಆದ್ರೆ ಇವತ್ತಿನ ದಿನಮಾನದಲ್ಲಿ ಒಂದು ವಸ್ತು ನಮ್ಮನ್ನೆಲ್ಲ ಹಾಳು ಮಾಡ್ತಾ ಇದೆ. ಅವು ನಮ್ಮ ಕೈಯಲ್ಲೇ ಇದೆ. ಅದು ಏನನ್ನು ನಿಮಗೆಲ್ಲ ಗೊತ್ತಿದೆ. ಯಾವುದು? ಇಷ್ಟು ಗೊತ್ತಿದ್ರೆ ಸಾಕು, ಏನು ಹೇಳ್ಬೇಕಾಗಿಲ್ಲ ನಾನು. ಹೌದಾ? ಇದ್ದೀರಿ ನೀವು ಕೆಡಲಿಕ್ಕೆ ಅನ್ನೋದು ನಿಮ್ಗೆ ಗೊತ್ತಿದೆ. ಮೊಬೈಲ್ ನಿಂತ್ರ ನಾವು ಹಾಳಾಗ್ತಾ ಇದೀವಿ ಅನ್ನೋದು ನಿಮ್ಗೆ ಗೊತ್ತಿದೆ. ಅದ್ರ ಬಗ್ಗೆ ಹೆಚ್ಚು ಏನು ಮಾತಾಡ್ಬೇಕಾಗಿಲ್ಲ. ಇತ್ತೀಚೆಗೆ ಬಂದಂತ ಡಿವೈಸ್ ನಲ್ಲಿ ಒಂದು ಉತ್ತಮ ಡಿವೈಸು, ಎಲ್ಲವನ್ನ ತಿಳಿಸ್ಕೊಡ್ತಕ್ಕಂಥ ಒಂದು ಉತ್ತಮವಾದ ತಂತ್ರಜ್ಞಾನ ಅಂದ್ರೆ ಈ ಸೆಲ್ ಫೋನು. ಅಷ್ಟೇ ಹಾಳು ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನ ಅಂದ್ರೆ ಸೆಲ್ ಫೋನು. ಹಾಳು ಮಾಡಲಿಕ್ಕೆ, ಉತ್ತಮವಾಗಲಿಕ್ಕೆ ಏನು ಬೇಕು, ಏನು ಅಳವಡಿಸಿಕೊಳ್ಬೇಕು ಅನ್ನುವಂಥ ಒಂದು ಮಾರ್ಗದರ್ಶನ, ಗುರುಗಳ ಮಾರ್ಗದರ್ಶನ ಇದ್ದಲ್ಲಿ ಅದೇನು ಸಾಧ್ಯವಾಗಲಿಕ್ಕಿಲ್ಲ. ಮಾಡೋಣ. ಶಾಲೆಯ ಪ್ರೀತಿ, ಗುರುಗಳ ಪ್ರೀತಿಯನ್ನ ಮತ್ತೊಮ್ಮೆ ಜ್ಞಾಪಿಸಿಕೊಳ್ಳೋಣ ಅನ್ನುವಂಥ ಸದಾ ಉದ್ದೇಶದಲ್ಲಿ ನಾವು ವೃತ್ತಿಗೆ ಬಂದರ ಆ ವೃತ್ತಿಯನ್ನ ಕೈಗೊಂಡಾಗ ಅದು ಬಹಳ ಆಸಕ್ತಿ, ವೃತ್ತಿಯಲ್ಲಿ ಆಸಕ್ತಿ ಮೂಡಿಸಲು ಪ್ರೇರಣೆಯಾಗಿರುವತಕ್ಕಂಥವ್ರು ಯಾರು ಆದರೂ ಇದ್ರೆ ಇವತ್ತು ಗುರುವಂದನೆ ಮಾಡತಕ್ಕಂಥ ಶಿಷ್ಯ ಬಳಗದವರು ಅಂತೇಳಿ ನಾವು BA ಗ್ರಾಜುಯೇಟ್ ಮಾಡಿ ಶಿಕ್ಷಕರ ಸ್ಥಾನದಾಗ ಬಂದಾಗ ಸರ್ ಸರ್ ಅನ್ನುವಂತ ನಿಮ್ಮ ಮಾತುಗಳನ್ನು ಕೇಳಿ ನಾಳೆ ನಾವು ಏನ್ ಮಾಡಬೇಕು, ಕಲರ್ ಚಾಕ್ ಪೀಸು, ಬಳಿಸ್ಕಾಟ, ಸೈನ್ಸು, ಡ್ರಾಯಿಂಗು, ಸ್ಕೆಚ್ಚು, ಲೆಬಲಿಂಗು ಇವನ್ನೆಲ್ಲ ಮಾಡುವಲ್ಲಿ ನೀವು ಪ್ರತಿಕ್ರೈ ಮಾಡಿರ್ತಕ್ಕಂತಹ ಒಂದು ನಡವಳಿಕೆಗಳಲ್ಲಿ ನಾವು ಎಲ್ಲ ಶ್ರೇಷ್ಠ ಶಿಕ್ಷಕರಾಗಿದ್ದೇವೆ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ತರ್ತೇವೆ. 35 ವರ್ಷಗಳಿಂದ ನಿಮ್ಮ ಮುಖದರ್ಶನವಾಗಿದ್ದು ನಮಗೆ ಹೆಚ್ಚು ಖುಷಿ ಕೊಟ್ಟರು. ಕಾರ್ಯಕ್ರಮಕ್ಕೆ ಉತ್ತಮ ಅತಿಥಿಗಳನ್ನು ಕರೆಸಬೇಕು ಅನ್ನುವಂಥ ಆಯ್ಕೆಯಲ್ಲಿ ಶ್ರೇಷ್ಠ ರಾಜ್ಯದ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಅರಳಿ ನಾಗರಾಜು ಅವರು ಈ ಕಾರ್ಯಕ್ರಮ ಬಂದದ್ದು ಹೆಚ್ಚು ಅದಕ್ಕೆ. ಉದಾಹರಣೆಗೆ ಬೇರೆ ಬೇರೆ ವೃತ್ತಿ ಭೂಮಿಯೊಳಗಿರುವಂತವ್ರನ್ನ, ಸಾಧನೆ ಮಾಡಿದವ್ರನ್ನ ಗುರುತಿಸಿ ಸನ್ಮಾನ ಮಾಡೋರು ಇರ್ಬೋದು, ಅಥವಾ ಸಾಧನೆ ಮಾಡಕ್ ಹೊಂಟಿರೋರನ್ನ ಪ್ರೋತ್ಸಾಹಿಸುವಂತ ಕೆಲಸ ಇರ್ಬೋದು, ಅಥವಾ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಏನಾದ್ರೂ ನೀವು ಸಹಾಯ ಮಾಡ್ಬೇಕಂತ ಇತ್ತಂತಂದ್ರ, ಅಥವಾ ನಮ್ಮ ಕಲಿತಂತ ಶಾಲೆಗೆ ಏನಾದ್ರೂ ನೀವು ಸಹಾಯ ಮಾಡಬೇಕು, ಊರಿಗೆ ಏನಾದ್ರೂ ಸುಧಾರಣೆ ಮಾಡ್ಬೇಕಪ್ಪ ಅಂತ ನಿಮ್ಮ ತಲೆಯೊಳಗಿತ್ತಪ್ಪ ಅಂತಂದ್ರ ಇದು ಒಬ್ಬರಿಬ್ಬರಿಂದ ಮಾಡುವಂತ ಕೆಲಸ ಅಲ್ಲ. ನಮಗೂ ಸ್ವಲ್ಪ ಮೆಸೇಜ್ ಮಾಡ್ರಿ. ಐಹೊಳೆ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಇನ್ನು ಗ್ರೂಪ್ ಮಾಡ್ಯಾರಲ್ಲ ನಮ್ಮ ಹೊರಗಿನ ಮನ್ಸರು, ಆ ಗ್ರೂಪಿಗೆ ಒಂದು ಮೆಸೇಜ್ ಮಾಡಿರಪ್ಪ ಅಂತಂದ್ರ ನಾವೆಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎಲ್ಲರೂ ಕೈ ಜೋಡಿಸಿ ಒಂದು ಸಮಾಜಮುಖಿ ಕಾರ್ಯಗಳನ್ನ ಎಲ್ಲರೂ ಸೇರಿ ಮಾಡೋಣ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಸರ್ಗೆ ಒಳ್ಳೆಂದ ಹೊರಗಿನ ಮನ್ಸ ಇವ್ರ ಮಧ್ಯೆ ನಮಗೆ ಸ್ಟೇಜ್ ಹಂಚ್ಕೊಳಕ ಅವಕಾಶ ಮತ್ತು ಅದೃಷ್ಟ ಕೊಟ್ಟಿದ್ದಕ್ಕ ನಿಮಗ ಮತ್ತೆ ಎಲ್ಲಾ ಗುರು ವೃಂದಕ್ಕ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಆಮೇಲೆ
ಮಾಡ್ರಿ. ನಿಮ್ ಶಿಷ್ಯಂದ್ರನ್ನ ನೀವು ಅತಿಥಿಗಳನ್ನ ಅಂತ ಕರೆದ್ರಂದ್ರೆ ನೀವು ಮುಂದ್ ಕುಂದಿರ್ಸಾರ, ದಯವಿಟ್ಟು ನಾವು ಹಿಂದ್ ಕುಂದಿರ್ತೀವಿ. ಅದ ನಮಗ್ ಶೋಭೆ. ದಯವಿಟ್ಟು ಇದೊಂದು ವಿನಂತಿ ಮಾಡ್ಲಿ ಅಂತ ಸ್ವಲ್ಪ ಆಸೆ ಇತ್ತು. ಮಾಡಿದ್ರೆ ಯಾವ್ದು ಅಸಾಧ್ಯ ಅನ್ನೋ ಮಾತಿಲ್ಲ. ಅದಕ್ಕೆ ಅವರಿಗೆ ಸ್ವಲ್ಪ ಎಲ್ಲರೂ ನಮ್ಮ ಗಾಡಿ ಸರಿ ಇರ್ಬೋದು, ಎಣ್ಣೆ ಸರಿ ಇರ್ಬೋದು, ಇಲ್ಲಿ ಇದ್ದಂತ ಅವರಿಗೆ ಪ್ರೆಷರ್ ಹಾಕಿದ್ರಪ್ಪ ಅಂತಂದ್ರ ಯಾವ್ದು ಕಷ್ಟ ಆಗಂಗಿಲ್ಲ. ಬಿಲ್ಡಿಂಗ್ ಸ್ವಲ್ಪ ಈ ಬಿಲ್ಡಿಂಗ್ ಮೇಲೆ ಕಟ್ಬಹುದು. ಆಮೇಲೆ ಆರ್ಥಿಕ ಪರಿಸ್ಥಿತಿ ಎಂಟೆ ಒಬ್ಬರಿಗೆ ಇಲ್ಲ. ಇದು ಶಿಕ್ಷಕ ಗುರು ಕೊಟ್ಟಂತ ಆಶೀರ್ವಾದ. ಈ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾವು ಹೋಗಿವಪ್ಪ ಅಂತಂದ್ರ ಮೊದಲು ನಾವು ರೈತನನ್ನು ನೆನಿಬೇಕು, ಮೊದಲು ನಾವು ಶಿಕ್ಷಕನನ್ನು ನೆನಿಬೇಕು. ಅವರೆಲ್ಲರಿಗೂ ನಾನು ಅನಂತ ಶಿಕ್ಷಕರಲ್ಲಿ ಗುರುಗಳು, ಗುರು ಮಾತೆಯರಿಗೆ ನನ್ನ ಅನಂತ ಕೋಟಿ ನಮಸ್ಕಾರ ಮಾಡ್ತಾರೆ ಅನ್ನೋದು ನಮ್ಮ ಅಖಿಲ ಕರ್ನಾಟಕ ಸಂಘ ಅಂತ ಹೇಳಿ ನಾವು ಒಂದು ಸಂಘ ಕಟ್ಕೊಂಡ್ವಿ. ಇಡೀ ಭಾರತ ದೇಶದಲ್ಲಿ ನನ್ನ ಹೆಸರು ಅಜರಾಮರೆಯಾಗಿರುವ ಹಾಗೆ ಬಂಗಾರದ ಅಕ್ಷರದಲ್ಲಿ ಬರೆದಿದ್ದಾರೆ. ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವ್ರ ಜೊತೆಯಲ್ಲಿ, ಪ್ರಣಬ್ ಮುಖರ್ಜಿ ಅವ್ರ ಜೊತೆಯಲ್ಲಿ, ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವ್ರ ಜೊತೆಯಲ್ಲಿ ಸರ್ವಿಸ್ ಮಾಡಿ ಬಂದಿದ್ದೇನೆ. ಇದು ಯಾರಾದರೂ ಕೇಳಿದ್ರಪ್ಪ ಅಂತಂದ್ರ ಇವರು ಯಾವ ಜಿಲ್ಲೆಯವರು ಅಂತ ಕೇಳಿದಾಗ ನಾವು ಬಹಳ ಸಂತೋಷದಿಂದ ಹೇಳ್ತಿದ್ದೀವಿ. ಐಹೊಳೆ ಹತ್ರ ಇರ್ತಕ್ಕಂಥ ಕಳ್ಳಿಗುಡ್ಡ ಗ್ರಾಮದವರು ಅಂತೇಳಿ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ನಮ್ಮ ಹೆಸರು ಅಜರಾಮರಾಗಿ ಉಳಿಸ್ಕೊಂಡಿವಿ. ಇದು ನಿಮ್ಮೆಲ್ಲರ ಆಶೀರ್ವಾದ, ನನ್ನ ತಂದೆ ತಾಯಿಯ ಆಶೀರ್ವಾದ. ಯಾವ ಮನುಷ್ಯ ತನ್ನ ತಂದೆ ತಾಯಿಯನ್ನು ಸದೃಢವಾಗಿಡುತ್ತಾನೋ ಅಲ್ಲಿ ಇರ್ತಕ್ಕಂಥ ಆಶ್ರಮಗಳಲ್ಲಿ ಯಾರು ಕಳಿಸಿದಲ್ಲ ತಮ್ಮ ತಂದೆ ತಾಯಿಯನ್ನೇ, ಅವರು ಯಾವಾಗಲೂ ಸುಖವಾಗಿಯೇ ಇರ್ತಾರೆ. ಯಾವ್ದಾದ್ರೊಬ್ಬ ಮನುಷ್ಯ ರೈತ ಮಗನ್ ಚೆನ್ನಾಗಿ ಕಲಿಸ್ತಾನೆ, ಬೆಳೆಸ್ತಾನೆ, ಎಲ್ಲಾ ಮಾಡಿದ ಮೇಲೆ ಅಪ್ಪನ ಆಸ್ತಿ ಮಾಡಿ ಕಾರ್ ತೊಂತಾನ, ಬಂಗ್ಲೆ ತೊಂತಾನ, ಎಲ್ಲಾ ಮಾಡಿದ ಮೇಲೆ ಏನ್ ಅದಂತ ಇದನ್ನ ಗುಟ್ಕಾ ಮಾವ ತಿಂದು ಗೊಟ್ಟಕ್ಕಂತಾನ. ಆದ್ರೆ ಗುರುವಿಗೆ ತನ್ನ ಸಮರ್ಪಣೆಯನ್ನು ನೀಡಿ ರೈತನಿಗೆ ಸಮರ್ಪಣೆ ಮಾಡಿ 5 ಎಕರೆ ಜಮೀನು ಇದ್ದಿದ್ದು 10 ಎಕರೆ ಜಮೀನು ಮಾಡ್ಯಾನಂದ್ರೆ ಅದಕ್ಕೆ ನಾವು ಖುಷಿ ಪಡೋಣ. ಅದನ್ನ ಹಾಳು ಮಾಡಿ ಮಾಡ್ಯಾನಂದ್ರೆ ಅದಕ್ಕೆ ಖುಷಿ ಪಡೋದು ಬೇಕಾಗಿಲ್ಲ. ಬಂಧುಗಳೇ, ಈಗ ನಮ್ಮ ಸಹೋದರರು ಬಹಳ ಚೆನ್ನಾಗಿ ಹೇಳಿದ್ರು, ಮತ್ತೆ ಅರುಣಿ ನಗರ ಸಾಹೇಬರು ಕೂಡ ಬಹಳ ಚಂದ ಹೇಳಿದ್ರು. ಅರುಣಿಮಾ ಅಂತ ಒಂದು ಹುಡುಗಿ ಹಾಕೊಂಡ್ಲು, ಪ್ರಾಕ್ಟೀಸ್ ಮಾಡಿದ್ಲು. ಇವತ್ತು ಎಂತೆಂತ ಗುಡ್ಡ ಪರ್ವತಗಳು ಇದೆ ಅಲ್ಲ ಅಡ್ವೆಂಚರ್ದಲ್ಲಿ, ಅವನ್ನೆಲ್ಲ ಪರ್ವತ ಹತ್ತಿದಂತ ವ್ಯಕ್ತಿ ಯಾರಿದ್ರೆ ಅದು ಅರುಣಿಮಾ ಮಾತ್ರ. ಸಮುದ್ರದಲ್ಲಿ ಇರ್ತಕ್ಕಂಥ ಮುತ್ತು ರತ್ನ ಹವಳುಗಳು ಎಲ್ಲಿದವಪ್ಪ ಅಂದ್ರೆ ಇದ್ರಾಗ ಯಾರು ಪ್ರೈಮ್ ಮಿನಿಸ್ಟರ್ ಹಾಕಿರೋ, ಯಾರು ಮಹಿಳಾ ರಾಷ್ಟ್ರಪತಿಗಳು ಹಾಕಿರೋ, ಯಾರು ಕಿರಣ್ ಬೇಡಿ ಹಾಕಿರೋ, ಚಂದ್ರಯಾನಕ್ಕೆ ಹೋಗ್ತಿರೋ ನಮಗೆ ಗೊತ್ತಿಲ್ಲ. ಆದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್, ಗುರು ಕೊಟ್ಟಂತ ದೀಕ್ಷೆ ಅಂತ ತಗೊಂಡಿರ್ತೀರಲ್ಲ, ನೀವು ಹೆಚ್ಚಿನ ಮಟ್ಟಿಗೆ ಹೋಗ್ತೀರ. ಕಳಿಸ್ಬಿಡ್ತಾರೆ, ಇವತ್ತು ಜಲ್ದಿ ಹೋಗ್ಲಪ್ಪ, ಯಾಕೆ ಬಂದಾನ ಇವಾಗ ನಮ್ನೇನ್ ಕೇಳ್ತಾನ. ಅದಕ್ಕೆ ನಮ್ಮ ಮಹಿಳೆಯರಿಗೆ ಹೇಳಿದ್ದಿಷ್ಟೇ, ನಾನು ನೀನು ಮುನ್ನೋಗು, ಯಾವ ಅಧಿಕಾರಿಗಳು ಕೆಲಸ ಮಾಡಿ ಕೊಡೋದಿಲ್ಲ ಅಲ್ಲಿ ಹೋಗಿ ನೀನು ಕೇಳು, ಸರ್ ನನಗೆ ಇದು ಕೆಲಸ ಆಗಬೇಕು. ಅವನು ನಿನಗೆ ಏನಾದ್ರೂ ಅಪಶ್ಯವಾಗಿ ಮಾತಾಡಿದ್ರೆ ನಮ್ಗಳು ನಾವು ಬಂದು ಅವ್ನು ಸರಿ ಮಾಡ್ತೀವಿ ಅಂತೇಳಿ ನಮ್ದು ಕೆವಾಟಿ ಟೀಮ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಒಂದು ಸಣ್ಣ ಉದಾಹರಣೆ, ಪೊಲೀಸರು, SP ಸಾಹೇಬರು ಎಲ್ಲರೂ ಸಪೋರ್ಟ್ ಮಾಡಿದ್ರು. ಆದ್ರೂ ಅವ್ನಿಗೆ 25 ವರ್ಷದಿಂದ ಉಳಿಮೆ ಮಾಡಕ್ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಜನರು ಬಂದು ಆ ಸೈನಿಕರಿಗೆ ಕಾಟ ಕೊಡೋದು, ಹೆಣ್ಮಕ್ಳು ತನ್ನ ಪಡ್ಲಿ ಕುಡುಗೋಲು ಎಲ್ಲ ತಗೊಂಬಂದು ನಿಂತು ಬಿಡೋರು. ನಾವೇ ಒಂದು 50 ಜನ ಹೋದ್ವಿ, ಪೊಲೀಸ್ ಪ್ರೊಟೆಕ್ಷನ್ ತಗೊಂಡ್ವಿ, ಹೋಗಿ ಯಾಕೆ ಆಗೋದಿಲ್ಲ ಅಂತಂದು 200 ಕಂಬ ತಂದು ಫೆನ್ಸಿಂಗ್ ಹಾಕಿ ಎಲ್ಲಾ ಸರಿ ಮಾಡಿದ್ವಿ. ಇವತ್ತಿನವ್ರಿಗೆ ಯಾರು ಬರಕ್ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮಲ್ಲಿ ಒಗ್ಗಟ್ಟಿನಲ್ಲಿ ಬಲ ಇದೆ. ನೀವು ಯಾರು ರಾಜಕಾರಣಿಗಳಿಗೆ ವೋಟ್ ಹಾಕ್ತೀರ ಅಂತ ಹೇಳಿದ್ರಲ್ಲ, ನಾನು ವೋಟಿನ ಬಗ್ಗೆ ಮಾತಾಡುವಷ್ಟು ದೊಡ್ಡವ ನಾನಲ್ಲ. ವೋಟ್ ಹಾಕೋದು ಬಿಡೋದು ನಿನ್ನ ವೈಯಕ್ತಿಕ ವಿಚಾರ. ಎಷ್ಟು ಜನ ನಮಗೆ ಸಹಾಯ ಮಾಡ್ಯಾರ, ಎಷ್ಟು ಜನ ಸಮುದಾಯ ಜನಕ್ಕೆ ನೌಕರಿ ಕೊಡಿಸ್ಯಾರ, ಎಷ್ಟು ಜನ ಅವ್ರಿಗೆ 2 ಲಕ್ಷ ರೂಪಾಯಿಗೆ ಬರುವಂಗ ಪ್ರೈಮ್ ಮಿನಿಸ್ಟರ್ ಮೋದಿ ಅವ್ರದ್ದು ಒಂದು ಇದನ್ನ ಮಾಡಿದ್ರು, ಹೋಗಿ ಸಹಾಯ ಮಾಡ್ಯಾರ. ನಾವು ಪ್ರತಿಯೊಂದು ಸೈನಿಕರಿಗೂ ಇಂಥ ಏನಾದ್ರು ವ್ಯವಸ್ಥೆಗಳಿದ್ದು ಅಂತಂದ್ರೆ ನಮ್ಮ ಆಫೀಸಿಂದ ಎಲ್ಲ ಕೆಲಸ ಮಾಡ್ಕೊಡ್ತೀವಿ. ಬಂಧುಗಳೇ, ನೀವೆಲ್ಲ ಒಳ್ಳೆಯ ಧೈರ್ಯವನ್ನು ತುಂಬಬೇಕು. ನೀನು ಮುನ್ನೋಗ್ಲು ಯಾವಾಗಲೂ ಹಿರಿಯರು ಹೇಳ್ತಿರ್ತಾರ, ತಾಯಿಯ ಮಡಿಲು ತಂದೆಯ ಹೆಗಲು ಬಹಳ ಪವಿತ್ರವಾದದ್ದು. ಯಾಕಂದ್ರೆ ಜಾತ್ರೆಗೆ ಹೋದಾಗ
ಯಾಕಂದ್ರೆ ಇವತ್ತು ಕಂಪ್ಯೂಟರ್ ಯುಗ, ಅವ್ರಿಗೆ ಒಂದು ಆನ್ಲೈನ್ದಲ್ಲಿ ಎಲ್ಲ ಸಿಗುತ್ತೆ. ನೀವು ಏನಾದರೂ ದಾನ ಮಾಡುವುದಿದ್ದರೆ, ಯೋಗ್ಯತೆಯನ್ನು ಮಕ್ಕಳಿಗೆ ನೀಡೋದಿದ್ದರೆ ಸಂಸ್ಕಾರ ನೀಡಿ ಅವನು ಕರ್ಕೊಂಡ್ಬಂದು ಯಾಕಪ್ಪ ನೀನು ಈ ರೀತಿ ತಪ್ಪು ಮಾಡ್ತೀವಿ, ಪರಿಸ್ಥಿತಿ ಏನಿದೆ ಅಂತಂದ್ರ ಮುಂದೆ ನಮ್ಮ ಸಮಾಜ ಬಲಿಷ್ಠ ಸಮಾಜ ಆಗ್ಬೋದು, ದೇಶಕ್ಕೆ ಒಂದು ಮಾದರಿ ಕೊಡುಗೆ ಆಗ್ಬೋದು. ಅವನು ಫೈನಾನ್ಸಿಯಲ್ ಇನ್ನಿತರ ಕೊರತೆಗಳಿದ್ದಾಗ ಅವನದು ಬುಕ್ಸ್ ಇಂದ ಹಿಡ್ಕೊಂಡು ಎಲ್ಲ ನಮ್ಮ ಸೈನಿಕರು, ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ 5,000 ಸೈನಿಕರು ಒಬ್ಬರು ಒಂದೊಂದು ಮಗುವಿನ ಅವ್ರನ್ನ ಪಡ್ಕೊಂಡ್ರು ಅಂತಂದ್ರ ಮುಂದೆ ನಮ್ಮ ಬಾಗಲಕೋಟೆ ಜಿಲ್ಲೆ ಇನ್ನೂ ಬಹಳ ಮುಂದೆ ಹೋಗ್ಬೋದು ಅಂತ ನನ್ನ ಆಸೆ ಇದೆ. ಒಬ್ಬಂದೇ ಸೌಂಡ್ ಎಷ್ಟು ಬರೋದ್ನಾಗ ನಿಮ್ ಭೋಲೋ ಭಾರತ್ ಮಾತಾ ಕಿ, ಭೋಲೋ ಭಾರತ್ ಮಾತಾ ಕಿ, ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಬೇಗ ಬೇಗನೆ ತೋರಿಕೊಳ್ಳಿರಿ ಅಂದಾತ ಅಂಬಿಗರ ಚೌಡ ಎನ್ನಿಜಿ ಶರಣ. ಸಕಲ ಜೀವಾವಳಿಗೆ ಲೇಸನೆ ಬಯಸಿದ ಬಸವಾದಿ ಶರಣರನ್ನ ಅದೇ ಮಹಾ ಉರ್ದುದಾಗ ಒಂದು ಶಾಯರಿ ಅಂತ ಬರ್ತದ, ಅದಕ್ಕೆ ಛಲೋ ಆತು ಅಂತಂದ್ರೆ ವಹವ್ವ 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 ಅಂತ. ಆಮೇಲೆ ಇನ್ನೂ ಛಲೋ ಆತು ಅಂದ್ರೆ ಆಮೇಲೆ ಇನ್ನೂ ಛಲೋ ಆತು ಅಂದ್ರೆ ಸಭಾ ಬರ್ಖಾಸ್ತ್ ಅಂತ. ಹಂಗ ಒಬ್ರಿಗಿಂತ ಒಬ್ರು ಎಂಥ ಅದ್ಭುತ ಮಾತಾಡ್ರ. ಅವ್ರಿಗೆ ಇಬ್ರು ದಂಪತಿಗಳು ಎಷ್ಟು ಚಲೋ, ಹದಿಹರೆಯದ ವಯಸ್ಸ, ಹುಟ್ಟು ವಯಸ್ಸು. ಅದಕ್ಕ ನಿಮಗ ಕಟ್ಟಿದಷ್ಟ ಕಠಿಣ ಇರ್ತದ. ಏನ್ ನೋಡ್ರಿ, ಪ್ರಾಚಾರ್ಯರು ಹುಡುಗನ ಓಡಾಡ್ತಾರ ಇದ್ರೊಳಗ. ಏನ ಹೆಂಗ ಸಂಸ್ಥೆ ಉಳಿಬಾರ್ದು, ವಾಲಿಕರ್ತರು ನೋಡ್ತೀನಿ ನಾ. ಇಲ್ಲಿ ಎಲ್ಲ ಒಬ್ಬ ರಾಷ್ಟ್ರಪತಿ ಅಕ್ಕನ, ಒಬ್ಬ ಚಾ ಮಾರವ್ ರಾಷ್ಟ್ರಪತಿ ಅಕ್ಕನ, 1 2 ಅದನ್ನೆಲ್ಲ ನಮ್ಮ ಅಂದ್ರೆ ತೇಜಸ್ಸು, ರಥ ಅಂದ್ರೆ ತೊಡಗಿದವರು. ತೇಜಸ್ಸಿನ ವಿದ್ಯೆಯಲ್ಲಿ, ಆಧ್ಯಾತ್ಮ ವಿದ್ಯೆಯಲ್ಲಿ, ಯೋಗ ವಿದ್ಯೆಯಲ್ಲಿ, ಅನುಭವ ವಿದ್ಯೆಯಲ್ಲಿ ತೊಡಗಿದವರಾದ ಅವರು ಭಾರತೀಯರು. ಇನ್ಕ ತಕ ಬಹಳ ಇನ್ಸ್ಪೈರಿಂಗ್ ವರ್ಡ್ಸ್ ಎಲ್ಲ ಕೇಳಿರಿ ನೀವು. ಇನ್ನೊಂದು ಹೇಳ್ತೀವಿ, ಇನ್ನು ಶರಣರದೊಂದು ಹೇಳ್ತೇವೆ. ಯಾಕಂದ್ರೆ ಬಸವಾದಿ ಶರಣರ ಇದನ್ನಿದು. ಅದಕ್ಕಾಗಿ ನೋಡಿ, ಒಂದೇ ವಚನ ಹೇಳಿ ಅದನ್ನ ಬಾಳದವ್ರು ಮುಗಿಸ್ತೇನೆ. ಯಾಕಂದ್ರೆ ಕಡಿ ಭಾಷೆ ಒಬ್ರು ಶರಣ ಹೇಳ್ತಾರ, 15ನೇ ಶತಮಾನದಾಗ ಷಣ್ಮುಖ ಶಿವಯೋಗಿಗಳಂತ ಹೇಳಿ ದೇವರಿಗೆ ಷಣ್ಮುಖ ಶಿವಗಳು ಒಂದು ವಚನ ಬರೀತಾರ. ವಚನ ಅಂದ್ರೆ ಅನುಭವ ಸಾಹಿತ್ಯದು. ಅನುಭವವೆಂಬುದು ಆತ್ಮವಿದ್ಯೆ, ಕಾಕಪೋಕ ಲೌಕಿಕ ವಿದ್ಯೆ ಅಲ್ಲ ನೌಕರಿ ಇಡ್ಲಕ್ಕ. ಅನುಭವವೆಂಬುದು ಅಂತರಂಗದ ರತ್ನ. ಅನುಭವವೆಂಬುದು ನಿಜ ನಿವಾಸದಲ್ಲಿ ಇರಿಸುವುದು. ಕಬೀರದಾಸನ್ ಯಾರೋ ಕೇಳ್ತಾರ, ಬಾಬಾ ಅಪ್ಕಾ ಪತಾ ಕೌನ್ ಸಾ ಹೈ, ನಿಮ್ಮ ಅಡ್ರೆಸ್ ಏನಂದ್ರ हम जहाँ जहाँ बैठे हैं वहाँ कोई आ नहीं सकते, एक बार आए तो वापस जा नहीं सकते. ಅದಕ್ಕಾಗಿ ಇಂಥ ಅದ್ಭುತವಾದಂತ ಅದಕ್ಕ ಅನುಭವವೆಂಬುದು ತಾನಾರೆಂದು ತೋರುವುದು. ಅನುಭವವೆಂಬುದು ಗುರು ಶಂಬೋಲಿಂಗನ ವಹಿಸುವುದು. ಅದಕ್ಕೆ ಅನುಭವ ಸಾಹಿತ್ಯ, ವಚನ ಸಾಹಿತ್ಯ, ಮಕ್ಕಳು ವಚನ ಓದ್ಬೇಕು, ಭಾಷೆದಲ್ಲಿ ಕಟ್ಟಿ ಜನನ್ನು ಉಳಿದುಕೊಳ್ಳ ಖಂಡೇಶ್ವರ ಅಂತ. ಅದಕ್ಕ ಈಗ ಹಂಗ ಮತ್ತೆ ಬೇರೆ ಗೇರ್ ಹಾಕಿ ಮತ್ತೆ ಇದನ್ನ ಚೇಂಜ್ ಆಗ್ತದ. ಅದಕ್ಕ ನೋಡಿ, ಆ ವಚನ ಹೇಳಿ ದೌಡ್ ಮುಗಿಸ್ಬಿಡ್ತೀವಿ ಎಲ್ಲರೂ. ನೋಡಿ, ಗುರುಗಳು ಹೇಳ್ತಾರ, ಭಾರತದಾಗ ಒಂದು ವಿಚಿತ್ರ ನಡೆಯುತ್ತೆ ನೋಡ್ರಪ್ಪ ಅಂತ. ನೋಡಿರೇ ಒಂದು ವಿಚಿತ್ರವ, ಗುರುವೆಂಬ ಗಂಡ, ಹೆಣ್ಣು ಗಂಡು ಗಂಡ ಹೆಂಡತಿ ಇರೋದು ಲೌಕಿಕ. ಆದ್ರ ಶರಣರೊಳಗ, ಭಾರತದೊಳಗ, ಆಧ್ಯಾತ್ಮ ಭೂಮಿಯೊಳಗ ನೋಡಿರೇ ಒಂದು ವಿಚಿತ್ರವ, ಗುರುವೆಂಬ ಗಂಡ, ಶಿಷ್ಯನೆಂಬ ಹೆಂಡತಿ, ಹಸ್ತಮಸ್ತಕ ಸಂಯೋಗವೆಂಬ ಕೂಟವ ಕೂಡರು. ಹಸ್ತ ಅಂದ್ರೆ ಕ್ರಿಯೆ, ಮಸ್ತಕ ಅಂದ್ರೆ ಜ್ಞಾನ. ಕ್ರಿಯಾಜ್ಞಾನಗಳ ಸಾಮರಸ್ಯವೇ ಅನುಭವ. ನೆನಪಿಡ್ರಿ ಅಲಂಕರಿಸಿರುವ ಪರಮ ಪೂಜ್ಯ ಮನೀಪ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳಿಗೆ ನಮ್ಮ ಸಂಘದ ಗೌರವ ಕರ್ಸಕ ನಾಗರಾಜ್ ಗಾಡಿ ಅವರು ಪರಮ ಪೂಜ್ಯರಿಗೆ ಗೌರವ ಸತ್ಕರಿಸಬೇಕಂತ ಬಳಿ ಕೇಳಿಕೊಳ್ತೇನೆ. ಜೊತೆಗೆ ವೇದಿಕೆ ಎಲ್ಲ ಗಣ್ಯಮಾನ್ಯರು ಕರ್ಕೊಂಡು ಭಾಗ್ಯ